ಜನಗಳನ್ನ ಒಂದುಗೂಡಿ ಒಂದು ಸಮಾಜವನ್ನ ಕಟ್ಟತಕ್ಕಂತಹದ್ದು ಹೇಗೆ, ಎಲ್ಲರನ್ನ ಒಂದುಗೂಡಿಸಿದ್ರೆ ಸಮೃದ್ಧಿ, ಸಹಬಾಳ್ವೆ, ಸಂತೋಷ, ಸುಖ, ನೆಮ್ಮದಿಯನ್ನ ಹೇಗೆ ಕಟ್ಟಬಹುದು ಅನ್ನೋದನ್ನ ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರು ನಮಗೆ ಮಾಡಿ ತೋರಿಸಿಕೊಟ್ಟು ಹೋಗಿದ್ದಾರೆ. ಅವರು 500 ವರ್ಷದ ಹಿಂದೆ ಅಡಿಪಾಯ ಹಾಕಿದಂತಹ ಬೆಂಗಳೂರು ಅವರ ದೂರದರ್ಶಿತ್ವ, ದಾರ್ಶನಿಕ ದರ್ಶಿತ್ವದಿಂದ ಇಂದು ಅಂತಾರಾಷ್ಟ್ರೀಯ ನಗರವಾಗಿ ಬೆಳೆದು ಇಡೀ ಪ್ರಪಂಚದ ಗಮನವನ್ನು ಸೆಳೆಯತಕ್ಕಂತಹ ನಗರ ಬೆಂಗಳೂರಾಗಿ ಬೆಳೆದಿದೆ ಅಂದ್ರೆ ಇದರಲ್ಲಿ ಪಾಲು ಅಡಿಪಾಯ ಹಾಕಿದಂತಹ ಕೆಂಪೇಗೌಡರಿಗೂ ಸಲ್ಲಬೇಕು ಅಂತಕ್ಕಂತಹದ್ದು ಈ ಸಂದರ್ಭದಲ್ಲಿ ನಾವು ನೆನೆಸಬೇಕು. ಯಾವ ಹಂಪಿಯಿಂದ ಸ್ಫೂರ್ತಿಯನ್ನ ಪಡೆದಿದ್ರೋ ಆ ಹಂಪಿ ಉಳಿಯಲಿಲ್ಲ. ಕೆಲವೇ ಸಮಯದಲ್ಲಿ ಹಂಪಿ ನಾಶ ಆಗಿ ಇವತ್ತು ನಾವು ಅವಶೇಷಗಳನ್ನ ಮಾತ್ರ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆದ್ರೆ ಅದರ ಸ್ಫೂರ್ತಿ ಪಡೆದು ಅಡಿಪಾಯ ಹಾಕಿದಂತಹ ಬೆಂಗಳೂರು ಇವತ್ತು ವಿಶ್ವವಿಖ್ಯಾತ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂತಹ ವಿಷಯ. ಹಾಗಾಗಿ ಆಡಳಿತಕ್ಕೆ ಮತ್ತೊಂದು ಹೆಸರು ಕೆಂಪೇಗೌಡರು, ದೂರದರ್ಶಿತ್ವಕ್ಕೆ ಮತ್ತೊಂದು ಹೆಸರು ಕೆಂಪೇಗೌಡರು. ಎಲ್ಲದಕ್ಕಿಂತ ಮುಖ್ಯವಾಗಿ ಸಮಾಜದಲ್ಲಿ ಸಹಬಾಳ್ವೆ ತತ್ವಕ್ಕೆ ನಮ್ಮ ಸಂವಿಧಾನ ಏನು ಹೇಳುತ್ತೆ, ಬುದ್ಧ, ಬಸವ, ಅಂಬೇಡ್ಕರ್ ಅವರು ಏನು ಹೇಳಿದ್ರು, ಗಾಂಧೀಜಿಯವರು ಏನು ಹೇಳಿದ್ರು, ಕುವೆಂಪು ಅವರು ಏನು ಹೇಳಿದ್ರು, ಕೂಡಿ ಬದುಕುವಂತ ಅದನ್ನ ಕಲಿಯೋಣ ಅಂತೇಳಿ ಆ ಕೂಡಿ ಬದುಕೋದಕ್ಕೆ ಮತ್ತೊಂದು ಪ್ರತಿರೂಪ ಬೆಂಗಳೂರು. ಯಾವ ತರ 64 ಪೇಟೆಗಳನ್ನ ಬೆಂಗಳೂರಲ್ಲಿ ಕಟ್ಟಿದ್ರು ಅದೇ ತರಹ ಇವತ್ತು ರಾಜ್ಯದ ಮೂಲೆಯಿಂದ ಜನ ಬಂದು ಬೆಂಗಳೂರಲ್ಲಿ ನೆನೆಸ್ತಾ ಇದ್ದಾರೆ. ದೇಶದ ಮೂಲೆಯಿಂದ ಬಂದಿರುವಂತಹ ಜನಗಳಿಗೆ ಬೆಂಗಳೂರು ಆಶ್ರಯ ಕೊಟ್ಟಿದೆ. ಅಷ್ಟೇ ಅಲ್ಲ, ಪ್ರಪಂಚದ ಎಲ್ಲಾ ಭಾಗಗಳಿಂದ ಬಂದು ಜನ ಇವತ್ತು ಬೆಂಗಳೂರಿನಲ್ಲಿ ಕೂಡಿ ಬದುಕಿ ಅವರು ಜೀವನದಲ್ಲಿ ಮೇಲೆ ಬರ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಅಡಿಪಾಯವನ್ನ ಹಾಕಿ ಇದನ್ನ ನಮಗೆ ತೋರಿಸ್ಕೊಟ್ಟಂತ ಅವರು ಕೆಂಪೇಗೌಡರು. ಅವರ ಜಯಂತಿ ಕಾರ್ಯಕ್ರಮವನ್ನ ಇವತ್ತು ಕರ್ನಾಟಕ ಸರ್ಕಾರದ ವತಿಯಿಂದ ಅಧಿಕೃತವಾಗಿ ಆಚರಣೆ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರು ಕೆಂಪೇಗೌಡರ ಜಯಂತಿಯನ್ನ ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಘೋಷಿಸಿದಂತವರು. ಅಷ್ಟೇ ಅಲ್ಲ, ಇದೇ ಜಾಗದಲ್ಲಿ 5 ಎಕರೆ ಜಾಗವನ್ನ ಮಂಜೂರಿ ಮಾಡಿಕೊಟ್ಟು ಇದೇ ಕಾಂಪೌಂಡ್ ನಲ್ಲಿ ಪ್ರಾಧಿಕಾರದ ಕಚೇರಿಯನ್ನ ಇಲ್ಲಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತವರು ನಾಡಿನ ನಮ್ಮೆಲ್ಲರ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯನವರು. ಈ ಕಾರ್ಯಕ್ರಮಕ್ಕೆ ನಾನು ನಮ್ಮ 3 ಆಯೋಜಕರ ಪರವಾಗಿ ನಾಡಿನ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯನವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಬಿಬಿಎಂಪಿ ಆಯುಕ್ತರು ಸ್ವಾಗತ ಬಯಸಬೇಕು ಅಂತ ಅವರಲ್ಲಿ ಕೋರ್ತಾ ಇದ್ದೇನೆ.